ಸ್ವಾಮಿ ನಾವಿರೋದು ಹೀಗೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನೊಂದು ಸೈಕಲ್ನ ಬುಕ್ ಮಾಡಿದ್ದೆ. ಸೊ ಅದು ಬಂದಿದೆ. ಸೊ ನೋಡ್ಬೋದು ಇಲ್ಲಿದೆ. ಸೊ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ನೀವು ಈ ಒಂದು ಸೈಕಲ್ನ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ನೋಡಿದ್ರೆ, ಸೊ ನಾನು ಯಾಕೆ ಈ ಒಂದು ಸೈಕಲ್ನ ಪರ್ಚೇಸ್ ಮಾಡಿದೆ ಅಂದರೆ, ಸೊ ನಾನು ಫಸ್ಟ್ ಬಂದು ಒಂದು ಲೀಡರ್ ಕಂಪ್ನಿದು ಒಂದು ಸೈಕಲ್ ಬುಕ್ ಮಾಡಿದ್ದೆ. ಲೀಡರ್ದು ಒಂದು 8,000 ಇದೆ, 8,000 ಏನೋ ಇದೆ, 7,000 8,000 ಇದೆ, ನೆನಪಿಲ್ಲ, ಮರ್ತೋಗಿದೆ ಆಗಲೇ. ಸೊ ಒಂದು ಸೈಕಲ್ನ ಬುಕ್ ಮಾಡಿದೆ. ಇನ್ನು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಆ ಒಂದು ಸೈಕಲ್ನ ರಿಟರ್ನ್ ಹಾಕ್ಬಿಟ್ಟು ಒಂದೇ ಸಲಿಗೆ ಪ್ರೀಮಿಯಂ ಸೈಕಲ್ನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಈ ಒಂದು ಕ್ರೆಡಿ XC 900ಗೆ ನಾನು ಅಪ್ಗ್ರೇಡ್ ಆದೆ. ಸೊ ಆ ಸೈಕಲ್ನ ರಿಟರ್ನ್ ಹಾಕಿ, ಸೊ ಫಸ್ಟು ಬಂದು ಸೈಕಲ್ ಬಂದು ಗೇರ್ ಶಿಫ್ಟಿಂಗ್ ಸರಿ ಇರಲಿಲ್ಲ. ಸೊ ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕ್ರ್ಯಾಚಸ್ ಇತ್ತು. ಯಾರೋ ರಿಟರ್ನ್ ಮಾಡಿರೋ ಸೈಕಲ್ ನಾನು ಕಳಿಸಿದ್ರು ಅನಿಸುತ್ತೆ ಮೇ ಬಿ. ಸೊ ಹಾಗಾಗಿ ನಾನು ಅದನ್ನು ರಿಪ್ಲೇಸ್ಮೆಂಟ್ ಹಾಕಿ ಇನ್ನೊಂದು ಸೈಕಲ್ ತರಿಸ್ಕೊಂಡೆ. ಸೊ ಈ ಸೈಕಲ್ ಎಲ್ಲ ಸರಿ ಇದೆ. ಆಕ್ಸೆಸರೀಸಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ. ಆಕ್ಸೆಸರೀಸ್ನ ಒಂದು ಬಾಕ್ಸೇ ಕೊಟ್ಟಿಲ್ಲ. ಆ್ಯಕ್ಚುಲಿ 2 ಬಾಕ್ಸ್ ಬರುತ್ತೆ. ಒಂದು ಬಾಕ್ಸಲ್ಲಿ ಟೂಲು ಮತ್ತು ಪೆಡಲ್ ಇರುತ್ತೆ. ಇನ್ನೊಂದು ಬಾಕ್ಸಲ್ಲಿ ಲಾಕು ಮತ್ತು ಬಾಟಲ್ ಹೋಲ್ಡ್ರು, ಲೈಟು, ಬೆಲ್ಲು ಎಲ್ಲ ಇರುತ್ತೆ. ಸೊ ಆ ಬಾಕ್ಸೇ ಇಲ್ಲ. ಮತ್ತು ಈ ಒಂದು ಬಾಕ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪೆಡಲು ಈ ಸೈಕಲ್ ಕೊಡೋದಲ್ಲ, ಕ್ರೆಡಿ ಆಗ್ತೋ ಇನ್ನೂ ಸ್ವಲ್ಪ ಕಮ್ಮಿ ರೇಟದು ಸೈಕಲ್ ಇರುತ್ತಲ್ಲ, ಸೊ ಆ ಒಂದು ಸೈಕಲ್ಗೆ ಕೊಡುವಂಥ ಪೆಡಲ್ನ ಇದಕ್ಕೆ ಕೊಟ್ಟಿದ್ದಾರೆ. ಸೊ ನಾನು ಮೇಲ್ ಮಾಡ್ತೀನಿ, ನನಗೇನಾದರೂ ವಾಪಸ್ಸು ಬೇರೆದು ಕೊಡ್ತೀನಿ ಅಂತಂದರೆ ಬಿಡ್ತೀನಿ, ಇಲ್ಲಾಂದರೆ ಇದನ್ನು ರಿಟರ್ನ್ ಮಾಡಿಬಿಟ್ಟು ತಿರ್ಗಾ ಆರ್ಡರ್ ಮಾಡ್ತೀನಿ ಅಷ್ಟೇ. ಕೊಡ್ತಾರೆ, ಏನಿಲ್ಲ, ಕಸ್ಟಮರ್ ಸರ್ವಿಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈ ಒಂದು ಸೈಕಲ್ ಪರ್ಚೇಸ್ ಮಾಡೋಕ್ಕೆ ಮೇನ್ ರೀಸನ್ ಬಂದು ಅಲಾಯ್ ಫ್ರೇಮ್ ಇದೆ. ಅಲ್ಯೂಮಿನಿಯಮ್ದು ಫ್ರೇಮ್ ಇದೆ, ಲೈಟ್ ವೆಯ್ಟ್ ಇದೆ. ಮತ್ತು ಗೇರು ಬಂದು ಶಿಮಾನೋ ಎಸೆರಾ ಗೇರ್ ಇದೆ, 8 ಸ್ಪೀಡ್ ಕ್ಯಾಸೆಟ್ ಇದೆ. ಅಂದರೆ ಬ್ರೇಕ್ ಒಂದು ಬೇಜಾರಾಗುವಂಥ ವಿಷಯ ಇದ್ದರೆ, ಮೆಕ್ಯಾನಿಕಲ್ ಬ್ರೇಕ್ ಕೊಟ್ಟಿದ್ದಾರೆ, ಡಿಸ್ಕ್ ಬ್ರೇಕ್ 2 ಸೈಡೂ, ಬಟ್ ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಬೇಕಂದ್ರೆ ನೀವು ಆರಾಮಾಗಿ ಅಪ್ಗ್ರೇಡ್ ಮಾಡ್ಬೋದು. ನೋಡಿ, ಇಲ್ಲಿ ಗೇರ್ ಶಿಫ್ಟಿಂಗ್ದೇ ಬೇರೆ ಇದೆ ಮತ್ತು ಬ್ರೇಕ್ ಲಿವರೇ ಬೇರೆ ಇದೆ, 2 ಒಟ್ಟಿಗೆ ಇಲ್ಲ. ಬೇರೆ ಸೈಕಲ್ಗಳಲ್ಲೆಲ್ಲ 2 ಒಟ್ಟಿಗೆ ಕೊಡ್ತಾರೆ. ಅವಾಗೇನಾದರೂ ನೀವು ಹೈಡ್ರಾಲಿಕ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೆ ಗೇರ್ ಶಿಫ್ಟಿಂಗು ಕೂಡ ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಡಬಲ್ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ಗೇರ್ ಶಿಫ್ಟಿಂಗ್ಗೆ ಬೇರೆ ಮತ್ತು ಬ್ರೇಕ್ ಲಿವರೇ ಬೇರೆ ಕೊಟ್ಟಿದ್ದಾರೆ. ನೀವೇನಾದರೂ ಹೈಡ್ರಾಲಿಕ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು. ಗೇರ್ ಶಿಫ್ಟಿಂಗ್ ಇದೆ, ಶಿಮಾನೋದವ್ರದ್ದು ಗೇರ್ ಶಿಫ್ಟಿಂಗ್ ಇದೆ. ಇದನ್ನ ಹಾಗೆ ಬಿಟ್ಟು ನೀವು ಬ್ರೇಕ್ ಮಾತ್ರ ಅಪ್ಗ್ರೇಡ್ ಮಾಡ್ಬೋದು. ಒಳ್ಳೆ ವಿಷಯ. ಮತ್ತು ಝೂಮ್ ಸಸ್ಪೆನ್ಷನ್ ಇದೆ, ಲಾಕ್ ಇನ್ ಲಾಕ್ಔಟು ಆಪ್ಷನ್ ಕೂಡ ಇದೆ. ನೀವು ರೋಡಲ್ಲಿ ಓಡಿಸ್ತೀನಿ ಅಂದರೆ ಲಾಕ್ ಮಾಡ್ಬೋದು, ಮತ್ತು ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಅನ್ಲಾಕ್ ಮಾಡಿಕೊಂಡು ನೀವು ಸಸ್ಪೆನ್ಷನ್ ಯೂಸ್ ಮಾಡ್ಬೋದು. ಮತ್ತು ಪ್ರಿಲೋಡ್ ಅಡ್ಜಸ್ಟ್ ಕೂಡ ಮಾಡ್ಬೋದು ಈ ಸಸ್ಪೆನ್ಷನಲ್ಲಿ.
ಸೊ ಟೈರ್ ಬಗ್ಗೆ ಮಾತಾಡೋದಾದರೆ ರಾಯಲ್ಸನ್ ಕಂಪ್ನಿದು ಹಿಮಾಲಯನ್ ಟ್ರಯಲ್ಸ್ ಅಂತ ಒಂದು ಬೇಸಿಕ್ ಮಾಡಲ್ ಟೈರ್ ಕೊಟ್ಟಿದ್ದಾರೆ. ಟ್ಯೂಬ್ ಇದೆ, ಈ ಥರ ಇದೆ. ಎಲ್ಲ ಫೀಚರ್ಸು ಚೆನ್ನಾಗಿದೆ. 2 ರಿಮ್ ಕೂಡ ಕ್ವಿಕ್ ರಿಲೀಸ್ ಇದೆ. ಮತ್ತು ನನಗೆ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ ಗ್ರಿಪ್ಪು, ಹ್ಯಾಂಡಲ್ ಗ್ರಿಪ್ ಕೊಟ್ಟಿದ್ದಾರೆ ರಬ್ಬರ್ದು. ಒಂಥರ ರೆಸ್ಟ್ ಮಾಡ್ಬೋದು, ರೈಡ್ ಮಾಡುವಾಗ ಆರಾಮಾಗಿ ಬಿಟ್ಬಿಟ್ಟು ಫ್ರೀಯಾಗಿ ರೆಸ್ಟ್ ಮಾಡ್ಬೋದು, ಆರಾಮಾಗಿ ಹೋಲ್ಡ್ ಮಾಡೋ ಥರ ಇದೆ. ಗೇರ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಬ್ಯಾಕಲ್ಲಿ ಶಿಮಾನೋ ಎಸೆರಾ ಗೇರ್ ಇದೆ, ಫ್ರಂಟಲ್ಲಿ ಶಿಮಾನೋ ಆಲ್ಟಸ್ ಗೇರ್ ಇದೆ. ಇದು ಫ್ರಂಟು ಓಕೆ, ಬ್ಯಾಕ್ ಸೂಪರ್. ಸೊ ಇದಿಷ್ಟು ಈ ಒಂದು ಸೈಕಲ್ನ ವೀಡಿಯೋ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಆದರೆ ಎಲ್ಲಾದರೂ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ ಸೈಕಲಲ್ಲಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.